ಈ ವಿಚಾರದಲ್ಲಿ ನಾನು ಡಿಸಿ ಅರ್ಜಿ ಇದೆಯಲ್ಲ ಆದ್ಮೇಲೆ ಏನಾಗಿದೆ ಸರ್ವೆ ಡಿಪಾರ್ಟ್ಮೆಂಟ್ ಮತ್ತೆ ಕಂದಾಯ ಇಲಾಖೆ ಮತ್ತೆ ಸರ್ವೆ ಡಿಪಾರ್ಟ್ಮೆಂಟ್ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಮೂರು ಜಂಟಿ ಸರ್ವೆ ಮಾಡಿ ಯಾವ ರೈತರು ಯಾವ ಫಾರೆಸ್ಟ್ ಅಂತ ಡಿಕ್ಲೇರ್ ಮಾಡಿ ಅಂತಂದ್ರೆ ಅದನ್ನು ಕೂಡ ಮಾಡಿಲ್ಲ, ಅದನ್ನು ಪೆಂಡಿಂಗ್ ಇದೆ. ಒಂದ್ಸೈಡ್ ಮತ್ತು ಒಂದ್ಸೈಡ್ ಡಿಸೈಡ್ ಮಾಡಿದ್ರು ಕೂಡ ಜಂಟಿಯಾಗಿ ಮಾಡಿಲ್ಲ. ಸರ್ ಇಂಡಿವಿಜುವಲ್ ಮಾಡಿಲ್ಲ ಸರ್. ಸರ್ ಇಂಡಿವಿಜುವಲ್ ಆಗಿ ಸರ್ವೆ ಮಾಡಿದ್ರಿ, ಸರ್ವೆ ಸ್ಕೆಚ್ ಮಾಡಿದ್ರಿ, ಕಮಿಟಿ ಅಧ್ಯಕ್ಷ ಆಗಿಸಿದೀನಿ, ಯಾವುದನ್ನು ಲೆಕ್ಕ ಮಾಡಿಲ್ಲ. ಕಮಿಟಿ ನಿರ್ಧಾರ ಸರ್ ಕಮಿಟಿ ಇರಿಸಿದೀನಿ ಸರ್ ಫೈಲ್ ನಾನು ಕಮಿಟಿ ಇರಿಸಿದೀನಿ. ಶಿವಕುಮಾರ್ ಅವರಿಗೆ ಅಧ್ಯಕ್ಷ ನಾನು ಕೂಡ ಮಾಡಿಸಿದೀನಿ. 70 ಸರ್ವೆ ನಂಬರ್ ಅಲ್ಲಿ 110 ಜನಕ್ಕೆ ಬಾಯಿ ಮುಂಡಾಗಿರೋರು ಇವರು ಇಲ್ಲ ಸರ್. ರಿಕ್ವೆಸ್ಟ್ ಮಾಡಿ ರೈತರ ಬಾಯಿ ಮುಂಡಾಕ್ಬಿಡಿ, ಒಂದೇನೋ ಒಂದು ಅವಕಾಶ ಕೊಡೋದು 100 ವರ್ಷ ಕುಂತ ಮಾಡ್ತಾರ ಸರ್ ಅಂತ ಹೋಗಿ ಹೇಳ್ತೀವಲ್ಲ. ಇವ್ರು ಏನೋ ಅಂದ್ರೆ ಕ್ಯಾರೆ ಅಂತ ನನ್ನ ಮಟ್ಟಕ್ಕೆ ಮಾಡ್ಬಿಡ್ತಾರ. ಇವತ್ತು ನೋವು ಆಯ್ತದ ನಂಗ. ಇವತ್ತು ಮುಂದೆ ಹೇಳ್ತೀರ ಅವ್ರು ಆಫೀಸ್ ಮುಂದೆ ಕೂತ್ಕೊಂಡು ಬಿಡ್ತಿದ್ದೀರಾ. ಈಗ ಸರ್ ನಮ್ಮ ಮುಂದೆ ಒಂದೇ ನಾನು ನಿನ್ನೆ ವಿಚಾರ ಕೇಳ್ಪಟ್ಟಿದ್ದೀನಿ. ದರ್ಖಾಸ್ತು ಕಮಿಟಿ ಫಾರ್ವರ್ಡ್ ಆಗಿದೆ. ಈ ಕಮಿಟಿ ಮುಗಿಯೋದ್ರೊಳಗಡೆ ಈ ಸಾಗುವಳಿ ವಿಚಾರ ಭಗವತ್ ಸಾಗುವಳಿ ವಿಚಾರದಲ್ಲಿ ಏನೇನು ಸಮಸ್ಯೆಗಳಿದೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಮದ್ದೂರು ಸಭೆ 173 ತುಂಬಾ ಬಂಡವಾಳ ಸಾಹೇಬರಿದ್ದಾರೆ. ಅವ್ರ ಹೆಸರನ್ನ ಕಿತ್ತಿಸಕ್ಕೆ ಯಾರು ಎನ್ಎಂಎಲ್ ಅವ್ರ ಹೆಸರನ್ನ ಕಿತ್ತಿಸಕ್ಕೆ ಸರ್ಕಾರ ಪಡಿಸ್ಕೊಂಡು ಏನ್ ಎನ್ಎಂಎಲ್ ಇದ್ದಾರೆ ಅವರೆಲ್ಲರೂ ಸಾಗುವಳಿ ಮಾಡಬೇಕು. ಕಲ್ಯಾಣ ಸಭೆ ನಂಬರ್ 70 ಸಭೆ ನಂಬರ್ಲಿ ಇದನ್ನೇನೋ ಮೂಲ ದಾಖಲೆಗಳನ್ನ ಚೆಕ್ ಮಾಡಿ ಗೋಮಾಳ ಮತ್ತೆ ಸರ್ಕಾರಿ ಕರ್ಮಚಾರಿ ಅದಕ್ಕೆ ಏನು ಮೇಲಧಿಕಾರಿಗಳನ್ನ ಡೈರೆಕ್ಷನ್ ತಗೊಂಡು ಡಿಸಿ ಇದೆ ಸರ್, ಪರ್ಮಿಷನ್ ಇದೆ ಸರ್, ಖಂಡಿತ ಡಿಸಿ ಪರ್ಮಿಷನ್ ಇದೆ. ಆ ಆದೇಶ ಮಾಡಬಹುದು ಅಂತ. ಯಾಕಂದ್ರೆ ನಾವು ಕೃಷ್ಣ ಬೈರೇಗೌಡ ಹತ್ರ ಹೋಗಿ ವಿಚಾರ ಮಾತಾಡಿದಾಗ ಕೃಷ್ಣ ಬೈರೇಗೌಡ ಕೂಡ ನೇರವಾಗಿ ಇದನ್ನ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದನ್ನ ಡಿಸಿ ಕೂಡ ರಾಜ್ಯದ ಡಿಸಿ ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೊ ಅವಕಾಶ ಇದೆ. ನಿಮ್ಮಿಂದ ಒಂದು ಒತ್ತಾಯ ಹೋಗ್ಲೇಬೇಕು ಸರ್ ವಿಚಾರದಲ್ಲಿ. ಸರಿ ಸರಿ ಆಯ್ತು. ಇದನ್ನ ದಯಮಾಡಿ ಸಾಗುವಳಿ ವಿಚಾರದಲ್ಲಿ ನಮ್ಮ ಚುಂಚುರಾಂಗಿ ಒಂದೇ ಅಲ್ಲ, ಒಂದೇ ಅಲ್ಲ, ಜೈಪ್ರಭು ಯಾಕಂದ್ರೆ ಲಾಸ್ಟ್ ಕಮಿಟಿಯಲ್ಲಿ ಏನಾಗುತ್ತೆ ಯಾವ್ದೋ ಸರ್ ಇವಾಗ ಹೋಗ್ಲಿ ಗುಂಡ್ರಾಜ್ ಉಂಟು ಅದೆಲ್ಲ ಒಂದು 112 ಫೈಲ್ ಫಿಗರ್ ಆಗುತ್ತೆ. ಜೈಪ್ರಭು ಒಂದು ಫೈಲ್ ಮೂವ್ ಆಗಲ್ಲ ಅದೇ ಸರ್. ಅದು ಯಾವ್ದು ದುಷ್ಟಶಕ್ತಿ ಕಡಿತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೆಲಸನೇ ಮಾಡ್ತಾ ಇಲ್ವಾ? ಇನ್ವಾಲ್ವ್ ಮಾತ್ರ ಆಗೋಯ್ತು. ನಮ್ಮ ಜೈಪುರದವರು ಒಬ್ಬರು ರೈತರಿಗೂ ಸಾಗುವಳಿ ಕೊಟ್ಟಿಲ್ಲ. ಕಾರಣ ಏನು, ರೀಸನ್ ಏನು, ಬರೋದು ಯಾವ ಒಂದು ಕಾರಣ ಇದೆ ಏನಂತ ಹೇಳಿ. ಅಟ್ಲೀಸ್ಟ್ ಓಪನ್ ಅಧಿಕಾರಿಗಳಿಂದ ಓಪನ್ ಆಗಿ ಏನಿದೆ ಅಂತ ಇದು MLA ಏನಾದ್ರು ಪ್ರಾಜೆಕ್ಟ್ ಮಾಡಿ ಕೊಟ್ಟು ಅದು ಮಾಡಿಲ್ಲ ಕಂಡ್ರೆ ಕೊಟ್ಟಿಲ್ಲ ಯಾವಾಗ ಹೇಳಿ. ಕೆಲಸ ಮಾಡ್ಕೊಡಿ ನಮಗೆ. ಈಗ ನಾನು ಮಾತಾಡ್ತೀನಿ. ಹೇಳ್ತಾರೆ ಡಿಟಿಆರ್ ಹೇಳ್ತಾರೆ. ಮಂಜುನಾಥ್ ಅವರು ಚರ್ಚೆ ಮಾಡಿದಾಗೆ ಜೈಪುರ ಹೋಬಳಿನಲ್ಲಿ ಅರಣ್ಯ ಇಲಾಖೆಗೆ 1921 ಇಸ್ವಿನಲ್ಲಿ ಮಾನ್ಯ ರಾಜ ಮಹಾರಾಜನ ಕಾಲದಲ್ಲಿ ನೋಟಿಫಿಕೇಶನ್ ಆಗಿ ಕೆಲವೊಂದು ಸರ್ವೆ ನಂಬರ್ಗಳು ರಿಸರ್ವ್ ಫಾರೆಸ್ಟ್ ಆಗಿ ಕಾಯ್ದಿರಿಸಿದ್ದಾರೆ. ನೋಟಿಫಿಕೇಶನ್ ಕೆಲವೊಂದು ಗ್ರಾಮಗಳ ಕೆಲವೊಂದು ಸರ್ವೆ ನಂಬರು ಡೀಮ್ಡ್ ಫಾರೆಸ್ಟ್ ಆಗಿ ಕಾಯ್ದಿರಿಸಿದ್ದಾರೆ. ಮಾನ್ಯ ನಮ್ಮ ತಹಸೀಲ್ದಾರ್ ಸಾಹೇಬರು, ನಾನು ಜಿಲ್ಲಾ ಮಟ್ಟದ ಸಭೆಗಳು ಮಟ್ಟ ಸಭೆ ದೇವುಗಳಿದ್ದಾಗಲೂ ಕೂಡ ಜಿಲ್ಲಾಧಿಕಾರಿಗಳು ಮಾನ್ಯ ಶಾಸಕರನ್ನ ಕೊಟ್ಕೊಂಡಿದ್ದೀನಿ. ಜೈಪುರ ಹೋಬಳಿಯ ರೈತಾಪಿ ವರ್ಗದವರು ಹಲವಾರು ವರ್ಷಗಳಿಂದ, ನಾನು ಕೂಡ 15 ವರ್ಷದಿಂದ ಅಲ್ಲೇ ಇದ್ದೀನಿ, ಎಲ್ಲ ಹುದ್ದೆಗಳನ್ನು ಕೆಲಸ ಮಾಡಿದ್ದೀನಿ. ಸೊ ಸುತ್ತಾ ಇದ್ದಾರೆ ಸರ್ ಕಚೇರಿಗೆ. ಹಾಗಾಗಿ ಇದೊಂದು ಸಮಸ್ಯೆ ಬಗೆಹರಿಬೇಕು ಅಂತ ಮಾನ್ಯ ಶಾಸಕರನ್ನ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಆ ಸಭೆಗಳನ್ನು ಕೇಳ್ಕೊಂಡಾಗ ತಾವೆಲ್ಲರೂ ಇದ್ರಿ, ಮಂಜುನಾಥ್ ಅವರು ಮತ್ತು ನಾವು ತಾವೇನು ಮಾತಾಡ್ತಿದ್ರೆ ಎಲ್ಲರೂ ಇದ್ರು. ಸೊ ಒಂದು ಜಂಟಿ ಅಳತೆ ಆಗಬೇಕು ಸರ್ ಅಂತ ನಾನು ಕೂಡ್ಕೊಂಡಾಗ ಮಾನ್ಯ ಮಾಜಿ ಸಚಿವರು ಹಾಲಿ ಶಾಸಕರು ಕೂಡ ಜಿಲ್ಲಾಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟು ಜಂಟಿ ಸರ್ವೆ ನಡೆಯೋದಕ್ಕೆ ಪ್ರಾರಂಭ ಆಯಿತು. ಅದು ಮಂಜು ಅವರ ಗಮನಕ್ಕೆ ಮತ್ತು ಇಲ್ಲಿ ಆಗಿರುವಂಥ ಎಲ್ಲ ರೈತಾಪಿ ವರ್ಗಕ್ಕೂ ಗೊತ್ತು ಜೈಪುರ ಅವರಿಗೆ. ಸೊ ಜಂಟಿ ಸರ್ವೆ ಆಗಬೇಕು ಸಂಪೂರ್ಣವಾಗಿ ಸರ್. ಆಗ ಮಂಜು ಅವರು ಕೇಳಿದಂಥ ಉತ್ತರ ಮಂಜು ಅವರುಗಳ ಅರ್ಜಿಗೆ ಬಗೆಹರಿಕೆ. ಮೇಜರ್ ಇಶ್ಯೂಸು 170 ಸರ್ವೆ ನಂಬರ್ದು ನಮ್ಮ ಕಂದಾಯ ಇಲಾಖೆ ದಾಖಲೆಗಳಲ್ಲಿ ಕರ ಬರ್ತಾ ಇದೆ. ಮೋಜನಿ ಇಲಾಖೆ ದಾಖಲೆಯಲ್ಲಿ ಕರ ಮತ್ತೆ ಗೋಮಾಳ ಅಂತಿದೆ. ಅದಕ್ಕೆ ಸ್ಪಷ್ಟೀಕರಣಕ್ಕೆ ನಾವು ತಾಲೂಕು ಆಡಳಿತದಿಂದ ಬರಬೇಕು, ಸ್ಪಷ್ಟೀಕರಣ ಬರಬೇಕು. ಇಲ್ಲ ಅವ್ರ ಮೇಲಧಿಕಾರಿಗಳು ಪತ್ರ ಬರಬೇಕು, ಅಷ್ಟೇ ಇಷ್ಟೇ ಸರ್. ಒಟ್ಟಾರೆ ನಾನು ಕೂಡ ಹಲವಾರು ಸಭೆಗಳಲ್ಲಿ ಕೂತ್ಕೊಂಡಿದ್ದೀನಿ. ಅಲ್ಲಿ ಸಿಬ್ಬಂದಿ ನೌಕರನಾಗಿ ಇದ್ಕೊಂಡು ಅರಣ್ಯ ಮತ್ತು ಕಂದಾಯ ಇಲಾಖೆಗೂ ಮತ್ತು ಇದು ನಮ್ಮ ಮೋಜನಿ ಇಲಾಖೆ 3 ಇಲಾಖೆಗಳ ಸಮನ್ವಯತೆಯಿಂದ ಜಂಟಿ ಸರ್ವೆ ಆದ ತನಕ ಯಾವುದೇ ಒಂದು ದರ್ಖಾಸ್ತು ಗ್ರಾಂಟ್ ಕೂಡ ಮಂಜು ಅವರು ಚರ್ಚೆ ಮಾಡಿದಂಥ ಗ್ರಾಮಗಳಲ್ಲಿ ಮಂಜೂರಾಗಲ್ಲ. ನಿಮ್ಮ ಗಮನಕ್ಕೆ ಎಲ್ಲರ ಗಮನಕ್ಕೆ ಇವತ್ತೇ ಇದೆ. ಇನ್ನೂ 10 ವರ್ಷ ಆದರೂ ಆಗಲ್ಲ. ಜಂಟಿ ಸರ್ವೆ ಆಗಿ ಕಂಪ್ಲೀಟ್ ವರದಿ ಬರಬೇಕು. ಕರೆಕ್ಟ್ ಮಂಜು ಅವರೇ? ಅರಣ್ಯ ಇಲಾಖೆಯವರು ಮತ್ತು ಕಂದಾಯ 3 ಜನ ಮಾಡಿ ಮಾಡಬೇಕು. ಅದರ 7 ಹತ್ರ ಕೂತ್ಕೊಳ್ಳಿ. ಅಲ್ಲ ಕೂತ್ಕೊಳ್ರಿ, ಹೇಳಿದ್ದೆ ಅಲ್ಲಪ್ಪ, ನಾನು ಮಾತಾಡ್ತಾರೆ ಅಲ್ಲೇ ಕೂತ್ಕೊಳ್ರಿ. 7 ಹತ್ರ
ನಾನು ಹೋಗಿ ಚಿಕ್ಕಣ್ಣವರಿದ್ದಾಗ ಹೋಗಿ ಕೊಟ್ವಿ ಅಂತ ನೀವು ಯಾಕೆ ಮಾಡಿಲ್ಲ ಇನ್ನು ಮತ್ತೆ ಅಂದ್ಬಿಟ್ಟು ಅದೊಂದು ಕಾಪಿ ತಗೊಂಡು